May I get in, sir? Yeah, come in, come in. Yeah, have a seat, have a seat. Thank you, sir. Just a second. It's okay, sir. So, yeah, hi. Can you give your resume? Yes. Yeah, okay, good. Bharat, right? Bharat. Bharat, sir. Bharat. So, Bharat, can you introduce yourself? Yes, sir. My name is Bharat. Uh, I completed my degree in BCom MES College, Rajaji Nagar. Sir. Uh, I actually, okay, right, Dev. I stay in Vijayanagar, sir. Okay, okay. Just a second. Just. ಕನ್ನಡ ಬರುತ್ತಾ? ಸರ್ ಕನ್ನಡ ಬರುತ್ತಾ ಸರ್ ನಿಮಗೆ? ಹಂಗಂದ್ರೆ ಕನ್ನಡದಲ್ಲೇ ಮಾತಾಡ್ತಿದ್ದೆ, ನಂಗೆ ಗೊತ್ತಿರಲಿಲ್ಲ. ಇಲ್ಲ ಹಾಗಂತಲ್ಲ, ಕಂಪ್ನಿ ಏನು ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಇರುತ್ತೆ ಅದನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಬರತ್ ಅಲ್ವಾ? ಅಫಿಷಿಯಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದನ್ನ ಫಾಲೋ ಮಾಡಲೇಬೇಕು. ಸರ್ಟೆನ್ ಕಂಪ್ನಿ ರೂಲ್ಸ್ ಅದು ಅಲ್ವಾ? ಸೊ ಪರವಾಗಿಲ್ಲ, ನಿಮಗೋಸ್ಕರ ಕನ್ನಡದಲ್ಲೇ ಮಾತಾಡ್ತೀನಿ. ಸೊ ಇವರು ಫ್ರೆಶರ್ ಅವರು ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ರ? ಇಲ್ಲ ಸರ್, ಮುಂಚೆ ಕೆಲಸ ಮಾಡ್ತಿದ್ದೆ, ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದೆ ಸರ್. ಓಕೆ, ಬಿಟ್ಬಿಟ್ಟೆ ಇವಾಗ. ಬಿಟ್ಬಿಟ್ರಿ ಕೆಲಸನ? ಯು ಕ್ವಿಟೆಡ್ ದೇರ್? ಹೌದು ಸರ್. ಓಕೆ, ಮೇ ಐ ನೋ ದ ರೀಸನ್ ವೈ ಯು ಕ್ವಿಟೆಡ್? ಸರ್ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಿತ್ತು ಸರ್, ಅದಕ್ಕೋಸ್ಕರ ಬಿಟ್ಬಿಟ್ಟೆ. ಓ, ಹಂಗಂದ್ರೆ ಪ್ರೆಷರ್ ಜಾಸ್ತಿ ಅಂತ ಬಿಟ್ಬಿಟ್ರಿ. ಇಲ್ಲೂ ಪ್ರೆಷರ್ ಜಾಸ್ತಿ ಆದರೆ ಬಿಟ್ಬಿಡ್ತೀರಾ? ಇಲ್ಲ ಸರ್, ಹಾಗಂತ ಅಲ್ಲ. ಆ್ಯಕ್ಚುಲಿ ಪ್ರೆಷರ್ ಜಾಸ್ತಿ ಆಯಿತು ಸರ್. ಅಂದರೆ ಕಂಪ್ನಿ ಗ್ರೋ ಆಗ್ತಾ ಇದೆ ಅಂದರೆ ಸ್ವಲ್ಪ ಕೆಲಸದವರು ಜಾಸ್ತಿ ಬೇಕಾಗುತ್ತಲ್ವ ಸರ್. ಸೊ ಒಬ್ಬನೇ ಎಷ್ಟಂತ ಕೆಲಸ ಮಾಡೋದು, ಸೊ ಅಲ್ಲಾಗಲಿಲ್ಲ, ಸ್ವಲ್ಪ ಪ್ರೆಷರ್ ಆಯಿತು. ಆ್ಯಕ್ಚುಲಿ ನಾವು ಮ್ಯಾನೇಜರ್ ಅವ್ರಿಗೂ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ, ಈ ಥರ ಸ್ವಲ್ಪ ವರ್ಕರ್ಸ್ ಬೇಕಾಗ್ತಾರೆ ಅಂತ. ಬಟ್ ಅವ್ರು ಯಾವುದೇ ರೀತಿ ರೆಸ್ಪಾಂಡ್ ಮಾಡಲಿಲ್ಲ, ಅದಕ್ಕೋಸ್ಕರ ಬಿಟ್ಬಿಟ್ಟೆ ಸರ್. ಹೋ ರೈಟ್, ಗುಡ್ ಗುಡ್. ಯಾ, ಸೊ ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ? ಸರ್ ಕನ್ನಡ ಬರುತ್ತೆ ಸರ್, ಆಮೇಲೆ ಇಂಗ್ಲೀಷು ಕಮ್ಯುನಿಕೇಟ್ ಮಾಡ್ಬೋದು ಸರ್. ಹಿಂದಿ ಬರುತ್ತಾ? ಹಿಂದಿ ಸ್ವಲ್ಪ ಬರುತ್ತೆ ಸರ್, ಪರವಾಗಿಲ್ಲ. ಓಕೆ, ಹಿಂದಿ ಇಂಗ್ಲೀಷು ಇಲ್ಲಿ ಮ್ಯಾಂಡೇಟರಿ ಇದೆ ಸರ್, ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ಸರ್. ಕನ್ನಡ ಇಟ್ಸ್ ನಾಟ್ ನೆಸಸರಿ. ಯಾಕೆ ಸರ್? ಕಮಾನ್, ಐ ಮೀನ್ ಯಾಕೆ ಅಂದರೆ ನಾನೇನು ಹೇಳೋದು ಅಂದರೆ, ಇವಾಗ ನೋಡಿ ಎಲ್ಲ ಕಂಪ್ನಿಲೂ ಆಲ್ಮೋಸ್ಟು ಹಿಂದಿ ಇಂಗ್ಲೀಷ್ ಮಾತಾಡ್ತಾನೆ ಇರ್ತಾರೆ. ಸೊ ಕನ್ನಡ ಇಟ್ಸ್ ನಾಟ್ ದಟ್ ನೆಸಸರಿ. ಅಲ್ಲ ಸರ್, ಇಲ್ಲಿನ ಮದರ್ ಟಂಗ್ ಕನ್ನಡನೇ ಅಲ್ವಾ? ಕರ್ನಾಟಕದಲ್ಲಿ ನಾವಿರೋದು. ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾವು ಕನ್ನಡದವ್ರಿಗೆ ಅಷ್ಟು ಕೆಲಸ ಕೊಡಲ್ಲ ಈ ಕಂಪ್ನಿ. ಕನ್ನಡಿಗರಿಗೆ ಕೆಲಸ ಕೊಡಲ್ವಾ? ಇದ್ಯಾವ ಥರ ಸರ್? ಅಲ್ಲ, ನೀವಿರೋದು ಕರ್ನಾಟಕದಲ್ಲಿ, ಕನ್ನಡ ಮಾತಾಡಲ್ಲ ಅಂತೀರಾ. ಕನ್ನಡಿಗರು ಬೇಡ ನಿಮಗೆ? ಕನ್ನಡದ ನೆಲ ಬೇಕು, ಕನ್ನಡದ ನೀರು ಬೇಕು, ಕನ್ನಡದ ಜಾಗ ಬೇಕು, ಕನ್ನಡಿಗರು ದುಡ್ಡು ಬೇಕು, ಇಲ್ಲಿಂದ ಬಂದು ಎಲ್ಲ ಲೂಟಿ ಮಾಡ್ಕೊಳ್ಳೋದು. ಆದರೆ ನಿಮ್ಗೆ ಕನ್ನಡ ಮಾತ್ರ ಬೇಡ, ಕನ್ನಡಿಗರು ಬೇಡ ಅಲ್ವಾ ಸರ್? ನೋಡಿ, ನೀವು ಇಲ್ಲಿ ಐ ಮೀನ್ ಮೋಟಿವೇಶನ್ ಕೊಡೋಕ್ಕೆ ನಾನು ನಿಮ್ಮನ್ನು ಇಲ್ಲೇ ಇಂಟರ್ವ್ಯೂ ತಗೋತಾ ಇಲ್ಲ. ದಿಸ್ ಇಸ್ ದ ರೂಲ್ಸ್ ಆಫ್ ದ ಕಂಪ್ನಿ, ಯು ನೀಡ್ ಟು ಫಾಲೋ ದಟ್. ಓಕೆ, ಏನು ರೂಲ್ಸು ಸರ್, ಏನು ರೂಲ್ಸು? ನಾವು ಆ ಥರ ರೂಲ್ಸ್ ಮಾಡಿದ್ರೆ ನೀವು ಯಾರು ಇಲ್ಲಿ ಕಂಪ್ನಿ ಕಟ್ಟಕ್ಕಾಗಲ್ಲ, ಗೊತ್ತಾಯ್ತಾ? ನೀವು ನಮಗೆ ರೂಲ್ಸ್ ಹಾಕದ? ನೀವು ಎಲ್ಲಿಂದನೋ ಬಂದ್ಬಿಡ್ತಿರ್ತೀರಾ ಇಲ್ಲಿ, ನಿಮಗೆ ಭಾಷೆ ಕಲಿಯೋಕ್ಕೆ ದೊಡ್ಡ ರೋಗ. ನಮ್ಮವ್ರನ್ನ ನೀವು ಹಾಕೊಂಡು ತುಳಿತೀರಾ ಕೆಳಗಡೆ. ಈ ಇಂಡಿಯಾ ಹಳೆ ಕಾಲದಲ್ಲಿ ಇಂಡಿಯನ್ಸ್ನ ಬ್ರಿಟಿಷರು ತುಳಿತಾ ಇದ್ರಲ್ಲ, ಆ ಥರ ನೀವುಗಳು ಬಂದು ನಮ್ಮನ್ನ ಇಲ್ಲಿ ತುಳಿತಾ ಇದ್ದೀರಾ, ಗೊತ್ತಾಯ್ತಾ? ಯಾವ ರೂಲ್ಸು? ನಾವು ರೂಲ್ಸ್ ಮಾಡಿದ್ರೆ ಒಂದು ಕಂಪ್ನಿ ಇರಲ್ಲ ಇಲ್ಲಿ ಕರ್ನಾಟಕದಲ್ಲಿ, ಗೊತ್ತಾಯ್ತಾ? ವಾಟ್ ರಬೀಶ್, ವಿ ಕಾಂಟ್ ಡೂ ದಟ್. ನಾನಲ್ಲಿ ಇಲ್ಲಿ ಕೂತ್ಕೊಂಡು ಏನಂತಾರೆ ಡಿಬೇಟ್ ಮಾಡೋದಕ್ಕೆ ಬಂದಿಲ್ಲ ನಾನು. ಓಕೆ, ದಿಸ್ ಇಸ್ ಮೈ ಕಂಪ್ನಿ ಆ್ಯಂಡ್ ನನ್ನ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ನಾನು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಓಕೆ, ಆವಾಗಲೇ ನಾನು ಸಸ್ಟೈನ್ ಆಗೋಕ್ಕಾಗೋದು, ನೀವು ಸಸ್ಟೈನ್ ಆಗೋಕ್ಕಾಗೋದು. ಯಾವ ಕೆಲಸ ಎತ್ತಿ ಸಾರ್, ನಾವು ನಮ್ಮ ತಾಯಿನಾಡು ನಮ್ಮ ಮಾತೃಭಾಷೆ ವಿಚಾರಕ್ಕೆ ಯಾರನ್ನ ಬಂದರೆ ಅದು ಯಾವನಾಗಿದ್ರು ಸುಮ್ಮನೆ ಬಿಡಲ್ಲ. ನಿಮ್ಮಂಥ ಕೆಲಸ ನಾನು 1000 ಹುಡ್ಕೋತೀನಿ ಅಥವಾ 1000 ಸೃಷ್ಟಿ ಮಾಡ್ತೀನಿ. ನಮ್ಮೂರು, ನಮ್ಮ ಏರಿಯಾ ಇದು, ಗೊತ್ತಾಯ್ತಾ? ಸೊ ಯಾ ಭರತ್, ಅರೆ ಓಕೆ ಸರ್? ಇಲ್ಲ ಸರ್, ಐ ಆಮ್ ಗುಡ್ ಸರ್, ಐ ಆಮ್ ಓಕೆ ಸರ್. ಏನೋ ಯೋಚನೆ ಮಾಡ್ತಾ ಇದ್ದೀರಾ ಆಗಲೇ, ಕೆಲಸ ಮಾಡೋದ ಬೇಡವ ಅಂತನಾ? ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ, ಗುಡ್. ನಿಮ್ಮನ್ನ ಇಂಟರ್ನ್ಶಿಪ್ಗೆ ಹಾಕಿರ್ತೀವಿ. ಯು ನೀಡ್ ಟು ಮೇಕ್ ದಟ್ ಪ್ರೊಸೀಜರ್ ಅರೌಂಡ್ 2 months. ಸೊ ಅದಾದಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ
ನಿಮ್ಮನ್ನು ಪರ್ಮನೆಂಟಾಗಿ ಸೆಲೆಕ್ಟ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಸೊ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಫಾರ್ಮಲ್ ಡ್ರೆಸ್ಸಲ್ಲಿ ಬರಬೇಕಾಗುತ್ತೆ. ಯು ನೀಡ್ ಟು ಬಿ ಕ್ಲೀನ್ ಆ್ಯಂಡ್ ಟ್ರಿಮ್. ಸೊ ಓಕೆ, ಯು ಕ್ಯಾನ್ ಕಮ್ ಫ್ರಮ್ ಟುಮಾರೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಥ್ಯಾಂಕ್ ಯು. You can send next one.